ಸರ್ ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಪುನೀತ್ ಕುಮಾರ್ ಅಂತ, ಬನ್ನೂರು ಹೋಬಳಿ KRS ಪಕ್ಷದ ಅಧ್ಯಕ್ಷ. ಇವತ್ತು ಲೈವ್ ಬಂದಿರೋ ವಿಚಾರ ಏನಪ್ಪ ಅಂತಂದರೆ, ಮಲ್ಲಿಯೂರಿಂದ ಒಡಗಲಪ್ಪನ ಬೆಟ್ಟಕ್ಕೆ ರೋಡಲ್ಲಿ ಯಾವುದೇ ಥರದ ಬೋಲ್ಡ್ ಹಾಕಿಲ್ಲ ಮತ್ತು ಕಾಮಗಾರಿ ಸರಿಯಾಗಿ ನಡೀತಾ ಇಲ್ಲ. ಇದು ಲೇಟಾಗಿ ಒಂದು 15 ದಿವಸ ಆಗಿದ್ರೂ ಯಾರೂ ವಿಚಾರಕ್ಕೆ ತಗೊಂಡಿಲ್ಲ. ಅದಕ್ಕೆ ಬೋಲ್ಡ್ ಹಾಕಿ ಈಗ ತಕ್ಕನಾದ ಇದನ್ನು ನೀರು ಮತ್ತು ಜಸ್ಟು ಎಲ್ಲ ಹಾಕಿ ಕರೆಕ್ಟಾಗಿ ಮಾಹಿತಿ ಎಷ್ಟೆಷ್ಟಾಗ್ತಿದ್ದಾರೆ ಕ್ವಾಲಿಟಿನ ಅಂತ ಏನೂ ಹಾಕಿಲ್ಲ. ಅದರಿಂದ ನಾವು ಇದ್ರ ಬಗ್ಗೆಯಾಗಿ ವಿಚಾರಣೆ ಮಾಡೋಣ ಅಂತ ಒಂದು ಲೈವ್ ಮಾಡಿ ಎಷ್ಟು ನಮ್ಮ ತಾಲೂಕು ಅಧ್ಯಕ್ಷರು ಶಿವಕುಮಾರ್ ಅವರು ಮಾತಾಡ್ತಾರೆ. ನಮಸ್ಕಾರ ಬಂಧುಗಳೇ, ನಾನು ಶಿವಕುಮಾರ್ KRS ಅಧ್ಯಕ್ಷ ನರಸೀಪುರ ತಾಲೂಕು. ಇವರು ನಮ್ಮ ವಿಭಾಗದಲ್ಲಿರುವಂಥವ್ರು ಪ್ರಧಾನ ಕಾರ್ಯದರ್ಶಿ ಅಂತೇಳಿ ನರಸೀಪುರದವರು, ಇವರು ಚಂದನ್ ಅಂತೇಳಿ, ಮತ್ತು ಪುನೀತ್ ಅಂತೇಳಿ ಬನ್ನೂರು ಹೋಬಳಿ ಅಧ್ಯಕ್ಷರು, ಅವರು ಹೇಮಾ ಮಾಲಿನಿ ಅಂತೇಳಿ ಮೇಡಮ್ ಅವರು ನಮ್ಮ ಬನ್ನೂರು ಭಾಗದವರು. ಇವರು ಸ್ಥಳೀಯ ಸಾರ್ವಜನಿಕರು ಮಾದೇವಪ್ಪ ಅವರು ಅಂತೇಳಿ. ಬಂಧುಗಳ ಇವತ್ತು ವಿಚಾರ ಏನಪ್ಪ ಅಂತಂದರೆ, ನಾವು ಬನ್ನೂರು ಹೋಬಳಿ ಹತ್ರ ಉಡಗಲಪ್ಪನ ಬೆಟ್ಟ ಇದೆ. ಆ ಉಡಗಲಪ್ಪನ ಬೆಟ್ಟ ಹತ್ರ ಏನು ನಡೀತಾ ಇದೆ, ಇಲ್ಲಿ ಕಾಮಗಾರಿ ನಡೀತಾ ಇದೆ. ಸುಮಾರು ಒಂದು 2 ಕಿಲೋಮೀಟ್ರು ಏನು ಮಲ್ಲಿಯೂರಿಂದ ಎಂಟ್ರೆನ್ಸಿಂದ ಸ್ಟಾರ್ಟ್ ಆದರೆ ಇನ್ನು ಉಡಗಲಪ್ಪನ ಬೆಟ್ಟ ತನಕನೂ ಸುಮಾರು 2 ಕಿಲೋಮೀಟ್ರ್ ಇಲ್ಲಿ ಕಾಮಗಾರಿ ನಡೀತಾ ಇದೆ. 2 ಕಿಲೋಮೀಟರ್ ಇಲ್ಲಿ ಕಾಮಗಾರಿ ನಡೀತಾ ಇದ್ರು ಕೂಡ ಇಲ್ಲಿ ಯಾವುದೇ ಥರ ವರ್ಕ್ ಇನ್ಫಾರ್ಮೇಷನ್ ಬೋರ್ಡ್ ಹಾಕಿಲ್ಲ, ಅಂದರೆ ಕಾಮಗಾರಿ ಬೋರ್ಡ್ ಹಾಕಿಲ್ಲ ಇಲ್ಲಿ. ಅಂದರೆ ಯಾವ ಇಲಾಖೆಯಿಂದ ಕೆಲಸ ನಡೀತಾ ಇದೆ, ಇಂಜಿನಿಯರ್ ಯಾರು ಇಲ್ಲಿಗೆ, ಮತ್ತು ಆರಂಭ ಯಾವಾಗ, ಮುಕ್ತಾಯ ಯಾವಾಗ, ಮತ್ತು ಗುತ್ತಿಗೆದಾರ ಯಾರು ಅನ್ನೋದು ಯಾವುದು ಕೂಡ ಇಲ್ಲಿ ಏನೇ ಥರ ಮಾಹಿತಿ ಹಾಕಿಲ್ಲ. ಆಲ್ಮೋಸ್ಟು ಇಲ್ಲಿ ಕೆಲಸ ಸ್ಟಾರ್ಟ್ ಆಗಿ ಬಹುಶಃ 1 ತಿಂಗಳು ಹತ್ತಿರ ಆಯಿತು. ನಾವು ಈಗಾಗಲೇ ನಾನು ಆಲ್ರೆಡಿ 2-3 ಸಲ ಕೂಡ ಇಲ್ಲಿ ಸಂಬಂಧಪಟ್ಟಂತಹ ಅಮೋಘ್ ಅಂತೇಳಿ ಇಂಜಿನಿಯರ್ ಇದ್ದಾರೆ, ಅವರು ಕೂಡ ನಾನು ಕರೆ ಮಾಡಿ ಕೇಳಿರ್ತೀನಿ, ಸರ್ ನಮ್ಗೆ ಇಲ್ಲಿ ವರ್ಕ್ ಇನ್ಫಾರ್ಮೇಷನ್ ಬೋರ್ಡ್ ಹಾಕಿ ಅನ್ಕೊಂಡು ಅಂತೇಳಿ. ಆದರೂ ಅವ್ರು ಯಾವುದೇ ಥರ ಏನೋ ಮನ್ಸಿಗೆ ಹಾಕೊಳ್ದೇ ನಮ್ಗೆ ಇಲ್ಲಿವರೆಗೂ ಕೂಡ ಬರೀ ನೆಗ್ಲಿಜೆನ್ಸ್ ಉಡಾಪೆ ಉತ್ತರಗಳನ್ನೇ ಕೊಟ್ಟು ಬಂದಿದ್ದಾರೆ ಹೊರತು ಇಲ್ಲಿವರೆಗೂ ಕೂಡ ಯಾವುದೇ ಥರ ವರ್ಕ್ ಇನ್ಫಾರ್ಮೇಷನ್ ಬೋರ್ಡ್ ಹಾಕಿಲ್ಲ. ಯಾಕಂದರೆ ಯಾವುದೇ ಕಾಮಗಾರಿ ನಡೀಬೇಕಾದ್ರೂ ಅಷ್ಟೇ ಸಾರ್ವಜನಿಕರು ಕಟ್ಟುವಂಥ ತೆರಿಗೆ ಹಣದಿಂದಲೇ ಕಾಮಗಾರಿ ನಡೆಯುವಂಥದ್ದು. ಇನ್ನೇನು ಇವ್ರ ಸ್ವಂತ ದುಡ್ಡಿಂದ ಏನೂ ನಡೆಯಲ್ಲ. ಬಟ್ ಇದು ನಾವು ಸಾರ್ವಜನಿಕರ ದುಡ್ಡಿಂದ ಏನು ಇಲ್ಲಿ ಕಾಮಗಾರಿ ನಡೀತಾ ಇತ್ತಲ್ಲ, ಅದು ನಾವು ಕೇಳ್ತಿರೋದು ಏನಪ್ಪ ಅಂತಂದರೆ ಎಸ್ಟಿಮೇಟ್ ಪ್ರಕಾರ ಏನಿದೆಯೋ ಆ ಎಸ್ಟಿಮೇಟ್ ಪ್ರಕಾರನ ಇಲ್ಲಿ ಏನು ನಡೀಬೇಕು, ಕಾಮಗಾರಿ ನಡೀಬೇಕನ್ನೋದು ನಮ್ಮ ಉದ್ದೇಶ. ಮತ್ತು ಇವರೇನೋ ಬಂದು ಮಾಡ್ಬಿಟ್ಟು ಹೊಂಟಾಗ್ತಾರೆ. ಮತ್ತು ಸ್ಥಳೀಯವಾಗಿ ಇಲ್ಲಿ ತಿರುಗಾಡುವಂಥವ್ರು ಯಾರು ಗ್ರಾಮದವ್ರು ಇರ್ತಾರೆ ನೋಡಿ, ಮತ್ತು ಇಲ್ಲಿ ಬೆಟ್ಟಕ್ಕೆ ಶನಿವಾರ ಬತ್ತು ಅಂತಂದರೆ ಜಾಸ್ತಿ ಜನಸಂಖ್ಯೆ ಹೋಗ್ತಾ ಇರ್ತಾರೆ. ಮತ್ತು ಒಡಗಲಪ್ಪನ ಬೆಟ್ಟದಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಪ್ರತಿದಿನವೂ ಕೂಡ ಪೂಜೆ ಇರುತ್ತೆ, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ಏನು ಅಂತಂದರೆ ನಮಗೆ ಈ ರೋಡ್ನ ಕಾಮಗಾರಿನ ಆದಷ್ಟು ನಮಗೆ ಏನು ಎಸ್ಟಿಮೇಟ್ ಪ್ರಕಾರ ಸರ್ಕಾರ ಏನು ನಿಗದಿ ಮಾಡಿದೆಯೋ ಆ ಎಸ್ಟಿಮೇಟ್ ಪ್ರಕಾರನೇ ಕೆಲಸ ನಡೀಬೇಕನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಇಲ್ಲಿ ಲೈವ್ ಮಾಡ್ತಿದ್ದೀವಿ. ಬನ್ನಿ ಇಲ್ಲಿ ತೋರಿಸ್ತೀವಿ ಹೆಂಗಿದೆ, ಏನು ವರ್ಕ್ ಇನ್ಫಾರ್ಮೇಷನ್ ಬೋರ್ಡ್ ಹಾಕಿದಾರ ಏನು ಅನ್ನೋದೆಲ್ಲ ನಿಮ್ಗೆ ಇಲ್ಲೇ ತೋರಿಸ್ತೀವಿ ನೋಡಿ. ಹಿಂಗೆ ರೋಡ್ ಹಂಗೆ ನೋಡಿ ಬಂಧುಗಳೇ, ನಿಧಾನವಾಗಿ ಚಲಿಸಿ ಅಂತ ಮಾತ್ರ ಬೋರ್ಡ್ ಹಾಕೊಂಡಿದ್ದಾರೆ. ಬಟ್ ಇಲ್ಲಿ ಯಾವುದೇ ಥರ ವರ್ಕಿಂಗ್ ಇನ್ಫಾರ್ಮೇಷನ್ ಬೋರ್ಡ್ನ ಯಾವುದೇ ಥರ ಹಾಕಿಲ್ಲ. ಯಾಕೆ ಅಂತಂದರೆ ಇನ್ಫಾರ್ಮೇಷನ್ ವರ್ಕಿಂಗ್ ಬೋರ್ಡ್ ಹಾಕಲೇಬೇಕು. ಯಾಕೆ ಅಂತಂದರೆ ಆ ಬೋರ್ಡ್ ಹಾಕಿದ್ರು ತಾನೇ ಸಾರ್ವಜನಿಕರಿಗೆ ಏನು ಕಾಮಗಾರಿ ನಡೀತಾ ಇದೆ, ಯಾವ ವೆಚ್ಚದಲ್ಲಿ ನಡೀತಾ ಇದೆ, ಇದು ಯಾರು ಇಂಜಿನಿಯರು, ಇಂಥ ಮೂಲಭೂತ ಯಾವ ಥರ ಇದಕ್ಕೆ ಯಾರು ಸೇರ್ಪಡೆ ಆಗಿದ್ದಾರೆ ಅನ್ನೋ ಗುತ್ತಿಗೆದಾರರು ಯಾರಿದ್ದಾರೆ ಅಂತ ಎಲ್ಲ ಥರದ್ದು ಸಾರ್ವಜನಿಕರು ಗೊತ್ತಾಗಬೇಕು. ಆದ್ದರಿಂದ ದಯವಿಟ್ಟು ಆ ಇಲಾಖೆ ಸಂಬಂಧಪಟ್ಟ ಇಲಾಖೆ ದಯವಿಟ್ಟು ಬೋರ್ಡ್ ಹಾಕಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನೋಡಿ ಬಂಧುಗಳೇ, ನೀವು ನೋಡ್ತಾ ಇರ್ಬೋದು ಇಲ್ಲೇ ಹಾಕಿದ ಬೋರ್ಡ್ ಯಾವ ಥರ ಅಂತಂದರೆ, ಲೋಕೋಪಯೋಗಿ ಇಲಾಖೆ ರಸ್ತೆ ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ, ನಿಧಾನವಾಗಿ ಚಲಿಸಿ ಅಂತೇಳಿ. ಆದರೆ ಇವ್ರು ಹಾಕಿರೋದು ಏನಪ್ಪ ಅಂತಂದರೆ ಬಟ್ ನಿಧಾನವಾಗಿ ಚಲಿಸಿ ಅಂತ ಹಾಕಿದರೆ, ಬಟ್ ಏನೋ ವರ್ಕ್ ಇನ್ಫಾರ್ಮೇಷನ್ ಬೋರ್ಡ್ ಹಾಕಿಲ್ಲ. ಇಂಜಿನಿಯರ್ ಯಾರು ಇಲ್ಲಿಗೆ, ಯಾವ ಇಲಾಖೆಯಿಂದ ಕೆಲಸ ನಡೀತಾ ಇದೆ, ಎಷ್ಟು ಕೋಟಿ ಅನುದಾನ ಇದಕ್ಕೆ, ಈ ಕೆಲಸಕ್ಕೆ ಎಷ್ಟು ಕೋಟಿ ಅನುದಾನ ಇದೆ ಅನ್ನೋದನ್ನ ಯಾವುದು ಕೂಡ ಇಲ್ಲೇನು ಹಾಕಿಲ್ಲ. ಬೋರ್ಡ್ ಎಲ್ಲೂ ಕೂಡ ಕಾಮಗಾರಿ ಬೋರ್ಡು ಹಾಕಿಲ್ಲ. ಮತ್ತು ಗುತ್ತಿಗೆದಾರ ಯಾರು, ಇದಕ್ಕೆ ಗುತ್ತಿಗೆದಾರ ಯಾರು, ಇಂಜಿನಿಯರ್ ಯಾರು ಅನ್ನೋದು ಯಾವುದು ಕೂಡ ಇಲ್ಲೇನು ಹಾಕಿಲ್ಲ, ಬೋರ್ಡ್ ಹಾಕಿಲ್ಲ. ನಾವು ಕೇಳ್ತಿರೋದು ಏನಪ್ಪ ಅಂತಂದರೆ, ನೀವು ಪ್ರಾಪರಾಗಿ ಕೆಲಸ ನಡೀತಾ ಇತ್ತು ಅಂತ ಹೇಳಿದರೆ ನೀವು ವರ್ಕ್ ಇನ್ಫಾರ್ಮೇಷನ್ ಬೋರ್ಡ್ ಹಾಕ್ಬಿಟ್ಟು ಕೆಲಸ ಮಾಡೋಕ್ಕೆ ಏನು ಕಷ್ಟ ಇವ್ರಿಗೆ. ನಾನು ಆಲ್ರೆಡಿ 15 ದಿನದಿಂದನೂ ಕೂಡ ಅಮೋಘ್ ಅಂತೇಳಿ ಇಂಜಿನಿಯರು ಅವರು ಕೂಡ ನಾನು ಫೋನ್ ಮಾಡಿದ್ದೀನಿ. ಬಟ್ ಅವರು ಬರೀ ಉಡಾಪೆ ಉತ್ತರಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಹೊರತು ಬಟ್ ಇಲ್ಲಿವರೆಗೂ ಕೂಡ ಯಾವುದೇ ಥರ ಇಲ್ಲಿ ಬೋರ್ಡ್ ಹಾಕ್ಸಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಸ್ಥಳೀಯರು ಕೂಡ ಏನು ಹೇಳ್ತಾರೆ ಕೇಳೋಣ, ಬನ್ನಿ ಮಾತಾಡಿ. ನೋಡ್ರಿ, ನಾವು ಇಲ್ಲಿ ರೋಡು ಶುರು ಮಾಡ್ತಂದು ಇಲ್ಲೇ ನೋಡ್ತಾ ಇದ್ದೀವಿಲ್ಲ, ಇವರು ಮಣ್ಣು ನೋಡ್ದು ಅರ್ಧ ಅಡಿನೂ ಜಲ್ಲಿ ಹಾಕಿಲ್ಲ. ಕೆಪಾಸಿಟಿ ಎಷ್ಟು ಹಾಕ್ಬೇಕು ಹೇಳಿ. ಈಗ ಇವರು ಅರ್ಧ ಅಡಿನೂ ಜಲ್ಲಿ ಹಾಕಿಲ್ಲ. ಆ ಜಲ್ಲಿ ಹಾಕ್ಬಿಟ್ಟು ಅದಕ್ಕೆ ನೀರು ಇಲ್ಲ, ಒಂದಪ್ಪ ರೋಲರ್ ಬಿಟ್ರು ಅದು ಹಂಗೆ ಇಂತದೆ. ಹೆಂಗಪ್ಪ ಹಿಂಗಾದ್ರೂ ನಾವು ಮಾಡೋದು, ಏನು ಮಾಡೋದು? ನಾವು ರೈತರು ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ ಬಿಡ್ತಾರೆ, ನೀವು ಇಂಜಿನಿಯರ್ರಿ ಅಂತಾರೆ. ನಾವು ಏನು ಮಾಡೋದು? ಈಗೆಲ್ಲ ನಮ್ಮ ದುಡ್ಡೇ ತಾನೆ, ಸರ್ಕಾರ ದುಡ್ಡು ಆದ್ರೂ ನಮ್ಮ ದುಡ್ಡು ತೆರಿಗೆ ಊರಿನ ತಾನೆ ಸರ್ಕಾರ ಇವರು ಕೊಡೋದು. ಹಂಗಾಗಿ ಈ ಥರ ಆಯ್ತಾ ಅದಲ್ಲ, ಬಂದು ನೀವೇ ಪರಿಶೀಲನೆ ಮಾಡಿ.
ಪರಿಶೀಲನೆ ಮಾಡಿ ನಮ್ಗೆ ರೋಡ್ ಬಂದೋಬಸ್ತ್ ಮಾಡಿಸ್ಕೊಡಿ. ಹಾಂ, ನಮ್ಗೇನಾರ ಇದಾಗಿದ್ರೆ ಹೇಳಿ. ಸ್ನೇಹಿತರೆ, ಇಲ್ಲಿ ಸ್ಥಳೀಯವಾಗಿರುವಂತ ಇಲ್ಲ ಲೋಕಲ್ ಜನ ಏನ್ ಹೇಳ್ತಾರೆ ಕೇಳಿ. ಈಗ ಅಲ್ಲಿ ಸೇತುವೆ ಒಂದು 4-5 ಸೇತುವೆ ಇದೆ. ಆ ಸೇತುವೆಗಳಿಗೆ ಯಾವುದೇ ಆದಂತಹ ಡಕ್ಗಳು ಹಾಕಿಲ್ಲ. ಬೇರೆ ಪೈಪ್ ಮಡಗಿ ಮತ್ತೆ ವೆಹಿಕಲ್ ಜಾಸ್ತಿ ಹೋಗೋದು ಬೆಟ್ಟಕ್ಕೆ. ಅದರಿಂದ ಲೋಡ್ ಗಾಡಿಗಳೆಲ್ಲ ಹೋಯ್ತವೆ. ಅಮ್ಮಕ್ದಾಗ ಎಲ್ಲ ಇದಾಯ್ತದೆ. ಆ ನೀರು ಹೆಚ್ಚುವರಿ ನೀರೆಲ್ಲ ಹೋಗುತ್ತೆ. ಈಗ ಮತ್ತೆ ನಮ್ಮ ಬೆಟ್ಟಳಿಗೆ ಹೋಗ್ಬೇಕಾದ ಹೆಚ್ಚಿಗೆ ನೀರೆಲ್ಲ ಬೆಟ್ಟಳಿ ಮೇಲೆ ಹೋಗೋದು. ಅಲ್ಲಿ ಯಾವುದೇ ಕಾಮಗಾರಿಗೆ ಸೇತುವೆಗಳು ಮಾಡ್ತಾ ಇಲ್ಲ. ಸ್ಟಾಪ್ ಮಾಡಿ ಜಿಲ್ಲೆ ಹಾಕ್ತಿದ್ದಾರೆ. ನೀವು ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು ಮುಂಚೆ. ಅದು ಜಿಲ್ಲೆ ಬನ್ನಿ ಬನ್ನಿ ಬಂಧುಗಳೇ, ಹಾಗೆ ನೋಡ್ತಾ ಇರ್ಬೋದು ಏನು ಬರ್ತಿದ್ದಾರೆ ಅಂತ ಇಲ್ಲಿ ತೋರಿಸ್ತಾರೆ ನೋಡಿ ಸಾರ್ವಜನಿಕರು. ಸ್ನೇಹಿತರೆ, ನೀವು ನೋಡ್ತಾ ಇದ್ರಲ್ಲ, ಇಲ್ಲಿ ಸಾರ್ವಜನಿಕರು ಇವ್ರು ಹೇಳಿದ್ರು ಏನು ಅಂತಂದ್ರೆ ಲೋಡ್ ಗಾಡಿಗಳೆಲ್ಲ ಓಡಾಡ್ತಿರೋದ್ರಿಂದ ಅಲ್ಲೆಲ್ಲ ಏನಾಗಿದೆ, ಕಿರಿದಾಗಿರುವಂತ ಸೇತುವೆಗಳಿದೆ ಅಲ್ಲಿ. ಮತ್ತೆ ಕಾಲುವೆನೂ ಕೂಡ ಏನಿದೆ, ಕೆಳಗಡೆನೇ ಇದೆ. ನಾವು ಆಲ್ರೆಡಿ ಸರ್ಗೆ ನಾನು ವಿಡಿಯೋ ಮಾಡಿ ಕಳ್ಸಿಕೊಟ್ಟಿದ್ದೆ. ಕಳ್ಸಿಕೊಟ್ಟಿದ್ದೆ. ನಾನು ಬಂದು ಒಂದ್ಸತಿ ವಿಸಿಟ್ ಕೊಡಿ ಇಲ್ಲಿಗೆ ಅಂದ್ಬಿಟ್ಟು ಹೇಳಿದೆ. ನಾನು ಸ್ವಲ್ಪ ಆಫೀಸಲ್ಲಿ ಇದ್ದೀನಿ ಅಂತ ಹೇಳಿದ್ರು. ನಾನು ಬಂದು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಸರ್ ಇದ್ದಿಂದ ನಾನೇ ಸ್ವಲ್ಪ ಇಲ್ಲೇ ನಿಂತ್ಕೊಂಡು ಮಾತಾಡೋಣ ಅಂದ್ಬಿಟ್ಟು ನಿಂತ್ಕೊಂಡೆ. ಮತ್ತು ಕೆಳಲಿ ಬಾಗಿಲು ಅದು ಕಟ್ಟಾಗಿದೆ. ಅದು ನಮ್ಮ ಕೆಳಕ್ಕೆ ಪೆಟ್ಟಳಿ ನೆಲೆಗಳಿಗೆಲ್ಲ ನೀರು ಹೋಗ್ಬೇಕಲ್ಲಿ. ಅದು ಯಾವುದೇ ನೀರು ಹೋಗ್ತಾ ಇಲ್ಲ. ಆ ಸೇತುವೆನೂ ರೆಡಿ ಮಾಡಿಲ್ಲ. ಅದು ಯಾವುದು ನಮ್ಮ ಕೆರೆದು ಕೆರೆ ತೂಬಿಲ್ಲ, ಕೋಡಿಲಿ ನೀರು ಹೋಯ್ತಾ ಇಲ್ಲ. ಎಲ್ಲ ಇಲ್ಲಿ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗಿದೆ. ಅದು ಯಾವುದು ಕೆರೆ ಯಾವುದು ನೀಟಾಗಿ ಇದು ಮಾಡಿಲ್ಲ. ಒಂದು ಎರಡನೇದು ಏನಪ್ಪ ಅಂದ್ರೆ ಮಧ್ಯ ತೂಬದ ಕೆರೆಗೆ ಆ ತೂಬಲ್ಲಿ ನೀರ್ ಬಿಟ್ಟು ಒಂದು 3 ವರ್ಷ 4 ವರ್ಷನೇ ಆಗೋಯ್ತು. ನೀರು ಹೋಗ್ತಾ ಇಲ್ಲ. ಅದನ್ನ ಕಿಳ್ಳಿಲ್ಲ. ಅದ್ರ ಮೇಲೆ ಮಣ್ಣು ಬಿಟ್ಕೊಂಡು ಹಿಂಗ್ ಜಲ್ಲಿ ಹಾಕ್ಬಿಡೋರ. ಅಂದ್ರೆ ನೀವ್ ಹೇಳಲ್ಲ, ಅವೈಜ್ಞಾನಿಕವಾಗಿ ಕೆಲಸ ನಡೀತಾ ಇದೆ. ಯಾವ್ದೇ ತರ ಪ್ರಾಪರ್ ಕೆಲಸ ಕೇಳೋರು ಯಾರು ಇಲ್ಲ. ಈಚಕ್ ಬಂದ್ರೆ ತಾನೇ ಏನಾದ್ರೆ ವ್ಯವಹಾರ ಮಾಡ್ಕೊಳ್ಳೋದು. ಬೆಳೆಗೆ ಆಗೋದು ನಮ್ಗೆ ಆಗೋದಿಲ್ಲ. ಆ ಕೆರೆ ತೂಬಲ್ಲಿ ಈಚೆ ನೀರು ಬಂದ್ರೆ ಅದೇನಾರ ಪ್ರಾಬ್ಲಮ್ ಕಿಳುಕ್ಕೆ ಹಿಂಸೆನೆ ಆಗುದಾದ್ರ ನಾವು ಸೈಡಲ್ಲಿ ಹಾಕೊಡಿ. ಆ ಕಡೆ ಬೈಬೋದು, ಈ ಕಡೆ ಬೈದಾಗ ಸೈಡ್ ಎಲ್ಲಾರು ಹಾಕೊಟ್ರ ನಮ್ಗೆ ಅನುಕೂಲ. ತಾಂಬರ್ ಹಾಕ್ಬಿಟ್ಟು ಮಾಡ್ತಿದ್ದಾರೆ. ರೋಡ್ ಎಲ್ಲ ತಿರ್ಗಾಡ್ಬಿಟ್ರೆ ಹೊಟ್ಟೆ ತುಂಬದ ನೀರು ಈಚಕ್ ಬಂದು ನಮ್ಗೇನೋ ಒಂದು 6 ಕಳ 3 ಕಳ ಭತ್ತ ಬಂಡ ಬೆಳ್ಬೇಕು ದಾರಿ ಮಾಡ್ಬೇಕು ಸರ್. ನೋಡ್ಬೇಕಾದ್ರೆ ಹಿಂಗೆ ಹೋದ್ರೆ ಸ್ನೇಹಿತರ, ಈಗ ನೀವು ಹೇಳ್ತಿದ್ರಲ್ಲ, ಇಲ್ಲಿ ಸ್ಥಳೀಯವಾಗಿರುವಂತವ್ರು ನಮ್ಮ ಒಡಕೊಪ್ಪು ಗ್ರಾಮಸ್ಥರು ಮತ್ತೆ ಮಲಿಯೂರು ಗ್ರಾಮಸ್ಥರು ಏನ್ ಕಂಪ್ಲೇಂಟ್ ಮಾಡ್ತಿದ್ರು ಅಂತಂದ್ರೆ ಇಲ್ಲಿ ಪ್ರಾಪರ್ ಕೆಲಸ ನಡೀತಾ ಇಲ್ಲ ಇಲ್ಲಿ. ಯಾಕಂತಂದ್ರೆ ಆ ಕಡೆ ಈ ಕಡೆ ಸರಿಯಾಗಿ ಡ್ರೈನೇಜ್ ಇಲ್ಲ. ಮತ್ತೆ ಏನೋ ಸರಿಯಾದ ಯಾವುದೇ ರೀತಿ ವೈಜ್ಞಾನಿಕವಾಗಿ ಏನು ಕೂಡ ಕೆಲಸ ನಡೀತಾ ಇಲ್ಲ ಅನ್ನೋದೊಂದು. ಮತ್ತೆ ನನಗೆ ಇನ್ನೊಬ್ರು ಯಾರೋ ಇಲ್ಲಿ ಮಾಹಿತಿ ಕೊಟ್ಟರು, ಏನಪ್ಪಾ ಅಂತಂದ್ರೆ ಕೆರೆಯಿಂದ ನೀರು ಹೊಡ್ಕೊತಾವ್ರೆ ಅಂತ ಅನ್ಕಂಡಿ ಅಂತೇಳಿ. ಇಲ್ಲಿಗೆ ಕ್ಯೂರಿಂಗ್ ಮಾಡಕ್ಕೆ ನೀರ್ನ ಎಲ್ಲಿಂದ ತಗೋತಾ ಇದಾರೆ? ಸ್ನೇಹಿತರೆ, ನೀವು ಕೇಳ್ತಾ ಇರ್ಬೋದು, ಇಲ್ಲಿ ಸ್ಥಳೀಯರು ಏನಂತ ಇರೋದು, ವಿಡಿಯೋ ಏನು ಅವ್ರನ್ನೇನು ಕೇಳಲ್ಲ. ಏಕಾಏಕಿ ಮಣ್ಣೆಲ್ಲ ಪಿಡಿಒ ಮುಖಾಂತರ ಕೇಳಿಲ್ಲ, ಏನಿಲ್ಲ. ಏಕಾಏಕಿ ಮಣ್ಣು ತೆಗಿತಾರ, ಎಲ್ಲಿಗೆ ಬೇಕು ಅಲ್ಲಿ ಹಾಕತಾ ಇದಾರೆ. ಇದು ಯಾರ ಗಮನಕ್ಕೂ ತತ್ತ ಇಲ್ಲ. ಪಿಡಿಒ ಸ್ವಲ್ಪ ನೀವು ಗಮನದಲ್ಲಿ ಹರಿಸ್ಬೇಕು. ಓಕೆ, ಇದು ಕೆರೆ ವಿಚಾರದ್ದು. ಸ್ನೇಹಿತರೆ, ನೀವು ಬಂಧುಗಳೇ, ನೀವು ನೋಡಿದ್ರಲ್ಲ, ಇಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಕೆರೆಯಿಂದನೂ ಕೂಡ ಮಣ್ಣು ಹೊಡಿತಾ ಇದಾರೆ. ಬಟ್ ಅದು ಯಾರಿಗೂ ಕೂಡ ಗಮನ ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇದಾರೆ. ಮತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ತಿರುಗಾಡ್ಬೇಕಾದ್ರೆ ನಾವು ಮೊದಲೇ ಹೇಳಿದ್ವಿ, ಇದು ಕಾಮಗಾರಿ ಆರಂಭ ದಿನಾಂಕ ನೀವೇ ನೋಡಿ ಸರ್. ನೀರು ಕ್ಯೂರಿಂಗ್ ಆಗಿದ್ದು ನೀವೇ ನೋಡಿ, ನಾವೇ ಹೇಳ್ಬೇಕಾದ್ದೇನಿಲ್ಲ. ಹೌದೌದು, ನೋಡಿ ಕರೆಕ್ಟ್ ಆಗಿ ಯಾವ್ದೇ ತರ ತೋರಿಸಿದೆ, ಯಾವ್ದೇ ತರ ಇಲ್ಲಿ ಕ್ಯೂರಿಂಗ್ ಆಗಿಲ್ಲ ನೋಡಿ. ಯಾವುದೇ ತರ ನೀವೇ ನೋಡಿ, ಸುಳ್ಳು ಅವ್ರ ಮೇಲೆ ತಪ್ಪಡಿಸ್ಕೊಂಡು ನಿಮ್ಗೆ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ನಮ್ಗೆ ಕಮಿಷನ್ ಕೊಡಿ, ನಮ್ಗೆ ಇನ್ನೊಂದು ಕೊಡಿ ಅಂತ ನಾವು ನಿಮ್ಮ ಕೇಳ್ಕೊಂಡು ಅದಕ್ಕೆ ಮಾಡ್ತಾ ಇಲ್ಲ. ಇಲ್ಲೇ ನೋಡಿ, ಈಗ ನೋಡಪ್ಪ ಅಲ್ಲಿ
ಬರೀ ಡಸ್ಟ್ ಇದೆಲ್ಲ ಜಾಸ್ತಿ, ನೋಡಿ, ಇಲ್ವಲ್ಲ ಜಾಸ್ತಿ, ಬರೀ ಜಲ್ಲಿ dust ಕಲ್ಲಿಲ್ಲ ಇದೆ. ಸರ್, ಹಾ? ಎಲ್ಲ ಬರೀ ಡಸ್ಟ್. ಬರೀ ಡಸ್ಟ್ ತುಂಬಿದಾರೆ. ಇದೆ ಸರ್, ಅದೇ ಇದೆ ಸರ್. ಅದೇ ಡೆಡ್ ಅದು ಇಲ್ಲಿ ಯಾಕೆ ಗೊತ್ತಾ, ಇದೆ ಇಲ್ಲಿ 2 ನಾಟಕ ತಗ್ಬಿಟ್ಟು 2 ಇಂಚ್ ಬರುತ್ತೆ. ಅದ್ರಲ್ಲೂ ಏನು ಅಂತಂದ್ರೆ ಬರೀ ನಮ್ಗೆ ಜಾಸ್ತಿ, see, ಎಲ್ಲಿ ನಾವು ಹಿಡಿರಿ ಹೆಂಗೆ ನಾವು ಕೇಳೋದು ಏನ್ ಗೊತ್ತಾ, ಈಗ ಎಸ್ಟಿಮೇಟ್ ಕಾಪಿ ಕೇಳೋದು ಏನಕ್ಕೆ ಅಂತಂದ್ರೆ ಇದು ಎಷ್ಟು ಕಿಲೋಮೀಟರ್ ಆಗಿದೆ ರಸ್ತೆ, ಯಾವ ಇಲಾಖೆಯಿಂದ ಆಗಿದೆ, ಇಂಜಿನಿಯರ್ ಯಾರು ಅದಕ್ಕೆ, ಆಯ್ತಾ, ಮತ್ತೆ ಕಾಂಟ್ರಾಕ್ಟರ್ ಗುತ್ತಿಗೆದಾರರು ಯಾರು, ಜಲ್ಲಿ ಎಷ್ಟು MM ಹಾಕ್ಬೇಕು, ಎಲ್ಲಿಗೆ ಈ ರೋಡ್ಗೆ ಜಲ್ಲಿ MM ಎಷ್ಟು MM ಹಾಕ್ಬೇಕು, ಇದು ವಿಡ್ತ್ ಎಷ್ಟು, ಅಗಲ ಎಷ್ಟು, ಅದೆಲ್ಲ ಯಾವ್ದ್ರಲ್ಲಿ ಇರುತ್ತೆ, ಎಸ್ಟಿಮೇಟ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರನೇ ನಾವು ಎಸ್ಟಿಮೇಟ್ ಕಾಪಿ ಕೇಳುವಂಥದ್ದು. ಎಸ್ಟಿಮೇಟ್ ಕಾಪಿ ಸ್ವಾಮಿ ನೋಡಿ, ನಮಗೆ ಎಸ್ಟಿಮೇಟ್ ಕಾಪಿನ ಯಾವುದೇ ಕಾರಣಕ್ಕೂ ನಮಗೆ ಕೊಡಕ್ಕೆ ಹೋಗ್ಬೇಡಿ. ನೀವು ಹಿಂಗೆ ಸ್ಥಳೀಯರು ಮಲ್ಲೂರವರು ಒಡ್ರಕೊಪ್ಪರು ಇಲ್ಲಿ ಬರ್ತಾರೆ ಸ್ಥಳೀಯವಾಗಿ, ನೀವೇನ್ ಮಾಡಬೇಕು ಆ ಟೈಮಲ್ಲಿ ಬಂದು ಎಸ್ಟಿಮೇಟ್ ಕಾಪಿನ ಓದಿ ಇಲ್ಲಿ ಸಾರ್ವಜನಿಕರಿಗೆ ಮುಂದೆ ತೋರಿಸಿ ಅಷ್ಟೇ. ಸಾರ್ವಜನಿಕರ ಮುಂದೆ ಎಸ್ಟಿಮೇಟ್ ಅಲ್ಲಿ ಏನಿದೆ ಅದನ್ನ ಓದೇಳಿ ಅಂತ ನಾವಿಲ್ಲಿ ಕೇಳ್ಕೊಳ್ಳುವಂಥದ್ದು. 3 ಇಂಚ್ ಇದು ನೆಲ ಇದು. ಸೊ ಅಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಜಲ್ಲಿ ಹಾಕಿದ್ದಾರೆ, ಬಟ್ ಇಲ್ಲಿ ಸ್ವಲ್ಪ ಸೈಡ್ ಅಲ್ಲಿ ಜಲ್ಲಿನೇ ಹಾಕಿಲ್ಲ. ಆ ಸೈಡ್ ಇಂದ ಜಾಗ ಹೋಗ್ಬೇಕು ಸರ್. ಖಾಲಿ ಬಿಟ್ಕೊಳ್ಳಿ. ಓಕೆ, ಹೋಗ್ಬೇಕು ಅದು. ಅವ್ರು ಎಸ್ಟಿಮೇಟ್ ಪ್ರಕಾರ ಹೋದ್ರೆ ಆ ಸೈಡ್ ಹೋಗುತ್ತೆ ಸರ್. ಎಸ್ಟಿಮೇಟ್ ಕಾಪಿ ಏನಿದೆ ಎಸ್ಟಿಮೇಟ್ ಕಾಪಿಲಿ ಹೇಳಿದ್ರು ನಾವು ಕೇಳಿದ್ಗೆ, ಇದು 9 ಮೀಟರ್ ರೋಡ್ ಅಗಲ, 9 ಮೀಟರ್ ಅಗಲ ಆಯ್ತಾ, ನಾವು ಅವ್ರು 9 ಮೀಟರ್ ಅಗಲ ಆದ್ರೆ ತಾರ್ ಹಾಕುದು 9 ಅಡಿಗತ್ತೆ, 3 ಮೀಟರ್ ತಾರ್ ಹಾಕುದು ಅಷ್ಟು ಅವ್ರು ಹೇಳ್ದು. ಈಗ ಅವರು ನಮ್ಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ನಮ್ಗೆ ಅದಕ್ಕೆ ಪ್ರಯೋಜನ ಇಲ್ಲ. ಬಾಯಿ ಮಾತಲ್ಲಿ ಅವರು 1000 ಹೇಳಿ ನಮ್ಗೆ ಅದು ಲೆಕ್ಕಕ್ಕೆ ಬರಲ್ಲ. ಸರ್ಕಾರ ಏನ್ ನಿಗದಿ ಮಾಡಿದ್ಯೋ, ಎಸ್ಟಿಮೇಟ್ ಕಾಪಿಲಿ ಏನಿದೆಯೋ ಆ ಎಸ್ಟಿಮೇಟ್ ಪ್ರಕಾರ ಇಲ್ಲಿ ಕೆಲಸ ನಡಿಬೇಕು, ಅಷ್ಟೇ ನಮ್ಮ ಉದ್ದೇಶ. ನೋಡಿ, ಇವರು ನಮ್ಮ ಗ್ರಾಮದಲ್ಲಿ ಬಂದು ನಮ್ಮ ಏನು ಒಳ್ಳೆ ಕೆಲಸ ಮಾಡ್ತಿದ್ರೆ ಖುಷಿ ಪಡೋಣ. ಯಾಕಂತಂದ್ರೆ ಇಷ್ಟು ದಿನ ಇಲ್ಲಿ ಯಾವುದೇ ತರ ರೋಡ್ ಇರ್ಲಿಲ್ಲ, ರೋಡ್ ಕೆಲಸ ಮಾಡ್ತಿದ್ರೆ ಖುಷಿ ಪಡೋಣ. ಆದ್ರೆ ನಮ್ಮ ಉದ್ದೇಶ ಏನು, ಮಾಡ್ತಾ ಇರುವಂತ ಕಾಮಗಾರಿ ಗುಣಮಟ್ಟ ಕಾಮಗಾರಿ ನಡೀಲಿ, ಸುಮಾರುಗಾರ ಉಳ್ಕೊಬಾರ್ದ. ನಮ್ಗೆ ಅಷ್ಟೇ ನಾವು ಇವಾಗ ಇಷ್ಟು ಗದ್ದೆ ನೀರು ಕೊಟ್ಟಾಗ ಎಲ್ಲ ಆ ಕಡೆ ಈ ಕಡೆ ಮಾಡಿದಾಗ ಶೀತ ಇರ್ಕಂದ್ರೆ ರೋಡ್ ಕೂಲು ಆಗುದಿಲ್ಲ, ಹಂಗೆ ಆಗೋಯ್ತದೆ ಸರ್. ಭದ್ರ ಇಲ್ವಲ್ಲ, ಭದ್ರ ಇಲ್ದವ್ರು ಏನ್ ಮಾಡ್ತಾಳೆ, ಅವಾಗ ನೀರ್ ಬಂದಾಗ ಕೊರ್ಕ ಹೋಯ್ತಾ ಇರುತ್ತೆ. ಆಗ ಪುನಃ ನಮ್ಗೆ ರೋಡ್ ಮಾಡ್ಕೊಟ್ರ, ಮತ್ತೆ ನಮ್ಗೆ ಮಾಡ್ಕೊಟ್ರ, ಮನೋರ್ ಒಬ್ಬರಿಗೆ, ಬಾಕಿಯವ್ರು ಯಾರು ಇಲ್ವಾ. ನೀವು ಆದಷ್ಟು ಅಚ್ಚುಕಟ್ಟಾಗಿ ಎಷ್ಟಾಯ್ತು 1 2 ಮೀಟರ್ ಕಮ್ಮಿ ಮಾಡಿ, ಆದಷ್ಟು ಕ್ಲಿಯರ್ ಮಾಡಿ. ಇಲ್ಲ ಕಮ್ಮಿ ನಮ್ಗೆ ಎಸ್ಟಿಮೇಟ್ ಪ್ರಕಾರ ಏನಿದೆ ಎಸ್ಟಿಮೇಟ್ ಮಾಡಬೇಕು. ಮತ್ತೆ ನಮ್ಗೆ ಇನ್ನೊಂದು ಇಲ್ಲಿ ಲೋಕಲ್ ಜನ ಏನು ಅಂತ ಹೇಳಿದ್ರು ಅಂತಂದ್ರೆ, ಈ ನೀರ್ನ ಇಲ್ಲಿಗೆ ಏನು ಕ್ಯೂರಿಂಗ್ ಮಾಡಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ, ಏಸ್ಕೆರೆಯಿಂದ ನೀರು ಹೊಡಿತಾ ಇದಾರೆ ಅಂತ ಹೇಳಿ. ಈಗ ಮೊದ್ಲೇ ಬೇಸಿಗೆ, ಹಸು ಕರುಗಳಿಗಾಗ್ಲಿ ದನ ಕರುಗಳಿಗಾಗ್ಲಿ ಕುಡಿಯಕ್ಕೆ ನೀರಿಲ್ಲ, ಅಂತದ್ರಲ್ಲಿ ಇವರು ಏಸ್ಕೆರೆಯಿಂದ ನೀರು ತಗೊಂಡು ಇಲ್ಲಿ ಕ್ಯೂರಿಂಗ್ ಮಾಡಕ್ ಅನುಮತಿ ಯಾರು ಕೊಟ್ಟಿದ್ದಾರೆ? ಕೇಳುವಂತ ಕೆರೆದಿಂದ ಹೊಡಿತಾ ಇರುವಂತದ್ದು ಇದೆಲ್ಲ ಇಲ್ಲಿಂದಲೂ ಯಾವುದೇ ಕಾರಣಕ್ಕೆ ಈ ರೀತಿ ಮಾಡಬಾರ್ದು. ನೋಡೋಣ, ಈಗ ಲೈವ್ ನಡೀತದೆ, ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿಯ ಸೈಟ್ ಇಂಜಿನಿಯರ್ ಹೇಳಿದ್ರೆ ಅವ್ರು ಫೋನ್ ಮಾಡೋಣ, ಮಾಡಿ ಸರ್ ಅದು ಹೇಳಿ ಇಂಜಿನಿಯರ್ಗೆ ಎದುರುಗಡೆ ಇಲ್ಲೇ ಕೇಳೋಣ. ಫೋನ್ ಇಟ್ಟರೆ ಏನು ಕೇಳಬೇಕು, ಫೋನ್ ಮಾಡಿ ಅವ್ರಿಗೆ ಇಂಜಿನಿಯರ್ಗೆ. ಹಿಂಗೆ ಎದುರಿಗೆ ಬನ್ನಿ, ಎಲ್ಲ ಕವರ್ ಆಗಬೇಕು. ಮಾಡಿ ಸರ್, ಅಲ್ಲೇ ಫೋನ್ ಮಾಡಿ, ದೊಡ್ಡ ಸ್ಪೀಕರ್ ಇಂಜಿನಿಯರ್ ಫೋನ್ ಮಾಡ. ಬನ್ನಿ ಈ ಕಡೆ. ಹಲೋ ಸರ್, ನಮಸ್ತೆ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ತಾಲೂಕು ಪ್ರಧಾನ ಕಾರ್ಯದರ್ಶಿ NS ಸಿದ್ದಯ್ಯ ಅಂತ ಮಾತಾಡ್ತಿರೋದು. ಇಲ್ಲಿ ವರ್ಕಿಂಗ್ ಇನ್ಫಾರ್ಮೇಷನ್ ಬೋರ್ಡ್ ಹಾಕಿದ್ವಲ್ಲ ಸರ್, ನೀವು ಇಲ್ಲಿವ್ರದ್ದು ಹಾಕಿದೀವಲ್ಲ ಸರ್? ಎಲ್ಲಿ ಹಾಕಿದ್ದೀರಾ ಸರ್? ನಿಧಾನವಾಗಿ ಚಲಿಸಿ ಅಂತ ಒಂದು ಬೋರ್ಡ್ ಹಾಕಿದ್ದೀರಿ, ನಿಧಾನವಾಗಿ ಚಲಿಸಿ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಅಷ್ಟೇ. ವರ್ಕಿಂಗ್ ಇನ್ಫಾರ್ಮೇಷನ್ ಬೋರ್ಡ್ ಹಾಕಿರೋಲ್ಲ ಸರ್. ಹಲೋ ಸರ್, ಕೇಳಿಸ್ತಿದೆಯಾ? ಹಲೋ ಹಲೋ, ಕೇಳಿಸ್ತಿಲ್ಲ ಸರ್? ವರ್ಕಿಂಗು ಕೂಡ ಕಳಪೆ ಕಾಮಗಾರಿಯಾಗಿದೆ. ಇಲ್ಲಿ ಯಾವುದೇ ಥರ ಗುಣಮಟ್ಟ ಜಲ್ಲಿಗಳನ್ನು ಕೂಡ ಹಾಕಿಲ್ಲ ನೀವು. ಹಾಂ, ಟ್ರೆಂಚು ಕೂಡ ಕರೆಕ್ಟಾಗಿ ಹೊಡಿಸಿಲ್ಲ, ಸೈಡ್ ಬಾರ್ಡು. ಈ ನೀರನ್ನು ಕೂಡ ಏಚೆಕೆರೆಯಿಂದ ನೀರು ಎತ್ಕೊಳ್ತಿದ್ದಾರೆ. ಈಗಲೇ ಬೇಸಿಗೆ ಶಿಬಿರ, ದನ ಕರುಗಳಿಗೆ ನೀರಿಲ್ಲ, ಕುಡಿಯೋ ನೀರುಗಳೇ ನೀರು ಎತ್ಕೊಳ್ತಿದ್ದಾರೆ. ಅದೇ ನೀರು ಕ್ಯೂರಿಂಗ್ ಮಾಡ್ತಿದ್ದಾರೆ. ಅದು ನೀರು ಕೂಡ ಕರೆಕ್ಟಾಗಿ ಕ್ಯೂರಿಂಗ್ ಆಗಿಲ್ಲ. ಸರ್ ನಮಸ್ತೆ, ನಾನು ಶಿವಕುಮಾರ್, KRS ಅಧ್ಯಕ್ಷ ನರಸೀಪುರ. ಸರ್, ಈಗ ಆಲ್ರೆಡಿ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ಒಡ್ರಕೊಪ್ಪಲು ಗ್ರಾಮಸ್ಥರು ಮತ್ತೆ ಮಲೆಯೂರು ಗ್ರಾಮಸ್ಥರು. ಅಲ್ಲ ಕೇಳಿ, ಒಂದು ನಿಮಿಷ ಲೈವ್ ನಡೀತಾ ಇದೆ. ಈಗ ನೀವು ಮಾತಾಡ್ತಾ ಇರೋದು ಕೂಡ ಲೈವಲ್ಲಿ ಹೋಗ್ತಾ ಇದೆ. ಅಲ್ಲ, ನಾವು ಅಲ್ಲೇ ಬರ್ತೀವಿ, 1 ಅವರು ಯಾಚನೆಯಲ್ಲಿ ನಿಂತಿದ್ದೀವಿ, ಅಲ್ಲೇ ಬರ್ತೀವಿ. ಆಯ್ತು ಸರ್, ಆಯ್ತು. ಈಗ ನೀವು ಬರೋ ತನಕ ಇಲ್ಲಿ ಸ್ವಲ್ಪ ಸ್ಥಳೀಯರು ಇದ್ದಾರೆ ಇಲ್ಲಿ. ಈಗ
ಇಲ್ಲಿ ಏನು ಅಂತಂದರೆ ನಾವು ಲಾಸ್ಟ್ ಟೈಮ್ ಕೂಡ ನಿಮಗೆ 15 ಡೇಸ್ ಬ್ಯಾಕು ಕೂಡ ಕಾಲ್ ಮಾಡಿದೆ ನಾನು, ವರ್ಕ್ ಇನ್ಫಾರ್ಮೇಷನ್ ಬೋರ್ಡ್ ಹಾಕಿ ಸರ್ ಅನ್ಕಂಡು ಅಂತೇಳಿ. ಸ್ಟಿಲ್ ಸರ್ ಕಾಮಗಾರಿ ನಡೀತಾ ಇದೆ ಅನ್ನೋದು ನೀವು ಅದು ಕಾಶನ್ ಹಾಕಿರೋದು ಸರ್, ಅದು ಜನ ನಿಧಾನವಾಗಿ ಚಲಿಸ್ಲಿ ಅಂದ್ಬಿಟ್ಟು ಹಾಕಿರೋದು. ವರ್ಕ್ ಇನ್ಫಾರ್ಮೇಷನ್ ಬೋರ್ಡ್ಗೂ ಆ ಬೋರ್ಡ್ಗೂ ಏನು ವ್ಯತ್ಯಾಸ ಗೊತ್ತಿಲ್ವಾ ಸರ್ ನಮಗೆ? ವರ್ಕ್ ಇನ್ಫಾರ್ಮೇಷನ್ ಬೋರ್ಡಲ್ಲಿ ಏನೇನಿರುತ್ತೆ ಮಾಹಿತಿ, ನೀವು ಆಗ್ತಾ ಇರೋದಿರುವಂಥ ಮಾಹಿತಿ, ಇದ್ರಲ್ಲಿ ಹಾಕಿರುವಂಥ ಬೋರ್ಡ್ ಮಾಹಿತಿ ಏನು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಸರ್ ನಮಗೆ? ಯಾಕೆ ನೀವು ಈ ರೀತಿ ಸುಳ್ಳುಗಳು ಮತ್ತೆ ಈ ರೀತಿ ಜನರ ಸರ್ ಮತ್ತೆ ಜನರ ದಾರಿ ತಿಕ್ಸುವಂತ ಕೆಲಸ ಮಾಡ್ತಾ ಇದೀರಾ ನೀವು? ಜನರನ್ನ ದಾರಿ ಅಲ್ಲ, ಈಗ ನೀವು ಹೇಳಿದ್ರಿ ಏನಂತ ವರ್ಕ್ ಇನ್ಫಾರ್ಮೇಶನ್ ಬೋರ್ಡ್ ಹಾಕಿದೀನಿ ಅಂತ ನೀವು ಅಂದ್ರಿ. ಯಾವ್ದು ವರ್ಕ್ ಇನ್ಫಾರ್ಮೇಶನ್ ಬೋರ್ಡ್? ಅದು ಇದು ವರ್ಕ್ ಇನ್ಫಾರ್ಮೇಶನ್ ಬೋರ್ಡಾ? ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು, ಈಗ ಅವ್ರು ಏನ್ ಹೇಳ್ತಾರೆ, ನಾವು ಆಲ್ರೆಡಿ ಬೋರ್ಡ್ನು ಕೂಡ ತೋರಿಸಿದೀವಿ ನಿಮ್ಗೆ, ಬ್ಯಾನರ್ನು ಕೂಡ. ಇಂಜಿನಿಯರ್ ಏನ್ ಹೇಳ್ತಿದ್ರೆ ಅದೇ ವರ್ಕ್ ಇನ್ಫಾರ್ಮೇಶನ್ ಬೋರ್ಡ್ ಅಂತೆ. ಕಟ್ ಮಾಡಿದ್ರು ನೋಡಿ ಈ ರೀತಿ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಕೇಳುವಂತವರು ಯಾರು ಇಲ್ಲ ಅಂತಂದಾಗ ಇವ್ರು ಇಷ್ಟ ಬಂದಾಗ ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಏನ್ ಮಾಡ್ಬೋದು, ಇವ್ರು ಇಷ್ಟ ಬಂದಾಗ ಏನ್ ಬೇಕಾದ್ರೂ ಮಾಡ್ತಾ ಹೋಗ್ಬೋದು. ಏನ್ ಅನ್ಕೋಬಿಟ್ಟಿದ್ದಾರೆ ಇವರು ವರ್ಕ್ ಇನ್ಫಾರ್ಮೇಶನ್ ಬೋರ್ಡ್? ಅದು ಅಲ್ಲಿ ಹಾಕಿರೋದು ಏನು, ಅವರು ಸಿಂಪಲ್ ಆಗಿ ಹಾಕಿರೋದು ಏನು ಅಂತಲ್ಲಿ, ಕಾಮಗಾರಿ ನಡೀತಾ ಇದೆ ಇಲ್ಲಿ ನಿಧಾನವಾಗಿ ಚಲಿಸಿ ಅಂತ ಹೇಳಿ ಬೋರ್ಡ್ ಏನೋ ಅದು ಒಂದು ಬ್ಯಾನರ್ ಕಟ್ಟಿದ್ದಾರೆ. ಕೇಳಿದ್ರೆ ಉಡಾಪೆ ಉತ್ತರಗಳನ್ನ ಹೇಳ್ತಾರೆ. ಯಾರು ಅಮೋಘಂತ ಇಂಜಿನಿಯರ್ ಬಂದು, PWD ಇಲಾಖೆ ಅಮೋಘಂತ ಇಂಜಿನಿಯರ್ ಬಂದು. ಏನ್ ನಮ್ಗೇನು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ವರ್ಕ್ ಇನ್ಫಾರ್ಮೇಶನ್ ಬೋರ್ಡ್ ಯಾವುದು, ಇಲ್ಲಿ ನಡೀತಾರಂತ ಕಾಮಗಾರಿ ಬೋರ್ಡ್ ಯಾವ್ದು ಅನ್ನೋದು ನಮ್ಗೆ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ವಾ ನಮ್ಗೆ? ಏನ್ ಅನ್ಕೋಬಿಟ್ಟಿದ್ದಾರೆ ಇವರು ಇಂಜಿನಿಯರ್ಗಳು? ಇವರು ಏನ್ ಹಳ್ಳಿ ಜನರನ್ನ ಮುಗ್ದ್ರು ಗೊತ್ತಾಗಲ್ಲ, ಯಾಮರ್ಸ್ಬೋದು ಅಂತ ಅನ್ಕೋಬಿಟ್ಟಿದ್ರೆ ನೀವು. ಈ ರೀತಿ ಯಾಮರ್ಸ ಕೆಲಸಗಳನ್ನೆಲ್ಲ ಬಿಟ್ಬಿಡಿ ಸರ್ ನೀವು. PWD ಇಲಾಖೆಯಿಂದ ಕೆಲಸ ನಡೀತಾ ಇದೆ ಅಂತಂದ್ರೆ ಯಾರು ದುಡ್ಡಿದ್ದು, ಎಷ್ಟು ಕೋಟಿ ನಡೀತಾ ಇದೆ ಇದು? ಏನ್ ನೀವು ಗೊತ್ತಾಗಲ್ಲ ಅಂತ ಅನ್ಕೋಬಿಟ್ಟಿದ್ರೆ ನೀವು? ವರ್ಕ್ ಇನ್ಫಾರ್ಮೇಶನ್ ಬೋರ್ಡ್ ಇಲ್ಲೇ ಸುಳ್ಳು ಹೇಳ್ತಿರಲ್ಲ ನೀವು ನಮ್ಗೆ. ನಾವು ಅವತ್ತು ಕೂಡ ಹೇಳಿದ್ವಿ, ವರ್ಕ್ ಇನ್ಫಾರ್ಮೇಶನ್ ಬೋರ್ಡ್ ಸ್ಟಾರ್ಟ್ ಮಾಡಿ ಹಾಕಿ. ಎಷ್ಟು ಕೋಟಿ ನಡೀತಾ ಇದೆ, ಎಷ್ಟು ಕೋಟಿಗೆ ಸ್ಯಾಂಕ್ಷನ್ ಆಗಿದೆ ಇದು, ಯಾವ ಇಲಾಖೆಯಿಂದ ಕೆಲಸ ನಡೀತಾ ಇದೆ, ಇಂಜಿನಿಯರ್ ಯಾರು, ಗುತ್ತಿಗೆದಾರರು ಯಾರು, ಆರಂಭ ದಿನಾಂಕ ಯಾವಾಗ, ಮುಕ್ತಾಯ ದಿನಾಂಕ ಯಾವಾಗ ಅಂತ ಪ್ರತಿ ಸಲ ನಾವು ಕೇಳ್ತಾನೆ ಇದೀವಿ. ಆದ್ರೂ ನೀವು ಉಡಾಪೆಯನ್ನ ತೋರಿಸ್ತಾ ಇದೀರಾ. ಈಗ ನೋಡಿ ಇಲ್ಲೇ ನಮ್ಮ ಎದುರಿಗೆ, ಈಗ ನಿಮ್ಗೆ ಲೈವ್ ಬಂಧುಗಳೇ ನೀವು ನೋಡಿರ್ಬೋದು. ಏನು ಅಂತಂದ್ರೆ ಈಗ ಆಲ್ರೆಡಿ ಅವರು ಲೈವ್ ಅಲ್ಲಿ ಕೂಡ ರೆಕಾರ್ಡ್ ಆಗಿದೆ. ನಾವು ಬೋರ್ಡ್ ಕೂಡ ತೋರಿಸಿದೀವಿ, ಬ್ಯಾನರ್ ಕೂಡ ತೋರಿಸಿದೀವಿ. ಅಮೋಘ್ ಬಂದು ಇಂಜಿನಿಯರ್ ಬಂದು ಬರೀ ಸುಳ್ಳು ಹೇಳ್ತಾ ಇದಾರೆ. ಅವರು ವರ್ಕ್ ಇನ್ಫಾರ್ಮೇಶನ್ ಬೋರ್ಡ್ ಹಾಕಿದೀನಿ ಅಂತ ಅಂತಾರೆ. ವರ್ಕ್ ಇನ್ಫಾರ್ಮೇಶನ್ ಬೋರ್ಡ್ ಅದೇ ಅಂತ ಅವ್ರ ಪ್ರಕಾರ. ನಮ್ಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ವರ್ಕ್ ಇನ್ಫಾರ್ಮೇಶನ್ ಬೋರ್ಡ್ ಅಂದ್ರೆ ಏನು ಅನ್ಕೊಂಡಿ ಅಂತ ಹೇಳಿ. ಇದನ್ನ ತಾವು ದಯವಿಟ್ಟು ಏನೋ ಇಲ್ಲಿಯ PWD ಇಲಾಖೆ ಅಂತ ಮೇಲಧಿಕಾರಿ ಯಾರಿದ್ರು ದಯವಿಟ್ಟು ಇದನ್ನ ಗಮನಿಸಬೇಕು. ಮತ್ತೆ ಇಲ್ಲಿಯ ಸ್ಥಳೀಯ ಶಾಸಕರಾಗಿರುವಂತಹ HC ಮಾದೇವಪ್ಪರು ಕೂಡ ಇದನ್ನು ಗಮನಿಸಬೇಕು. ಮತ್ತೆ ಇಲ್ಲಿಯ ಸಂಸದರಾಗಿರುವಂತಹ ಯಾರು ಸುನಿಲ್ ಬೋಸ್ ಅವರು ಕೂಡ ಇದನ್ನು ಗಮನಿಸಬೇಕು. ನೋಡಿ ಇದೆಲ್ಲ ಇವ್ರಿಗೆಲ್ಲ ಕೆಲವರು ಗೊತ್ತಿರಲ್ಲ. ಬಟ್ ಇವ್ರು ಏನ್ ಮಾಡ್ತಾರೆ, ಅಧಿಕಾರಿಗಳೆಲ್ಲ ಏನ್ ಮಾಡ್ತಾರೆ, ಹಳ್ಳಿಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅಂದ್ಬಿಟ್ಟು ಇವ್ರು ಇಷ್ಟ ಬಂದಾಗ ಏನೇನು ಇವ್ರು ಕೆಲಸ ಮಾಡ್ಕೊಂಡು ಹೋಗುವಂತದ್ದು ಮಾಡ್ತಾ ಇರೋದು. ಅವ್ರ ಮೇಲ್ಗಡೆ ಅಲ್ಲಿ ಕುಂತಿರ್ತಾರೆ. ಸೊ ಅವ್ರಿಗೆ ಗೊತ್ತಿರಲ್ಲ. ಇವರೆಲ್ಲ ಏನ್ ಮಾಡ್ತಾರೆ, ಗ್ರೌಂಡ್ ಲೆವೆಲ್ ಏನ್ ಬೇಕೋ ಮಾಡ್ಕೊಂಡ್ರೆ ಇಷ್ಟ ಬಂದಾಗ ಹೋಗುವಂತದ್ದು. ಈಗ ಇಲ್ಲೇ ನೋಡಿ ಲೈವ್ ಅಲ್ಲೇ ಗೊತ್ತಾಗಿದೆ. ಫೋನ್ ತಟ್ಟಂತೆ ಕಟ್ ಮಾಡುದು, ಈ ರೀತಿ ಫೋನ್ ಅಂತ ಪಟ್ಟಂತ ಕಟ್ ಮಾಡಿದಾರೆ. ಯಾಕೆ? ಇವ್ರು ಜಮೀನಾಗ ಕೆಲಸ ಮಾಡ್ತಾ ಇದ್ರೆ ಪ್ರಾಪರ್ ಆಗಿ ಮಾಹಿತಿ ಕೊಡ್ಬೋದಿತ್ತಲ್ವ ಅವರು? ಇಲ್ಲಿ 1 ಅವರ್ ಆದ್ಮೇಲೆ ಬರ್ತೀವಿ, 1 ಅವರ್ ಆಗ್ಲಿ ಬರ್ತೀವಿ ಅಂತ ಇದಲ್ಲ, ಬರೀ ಇದನ್ನ ಹೇಳ್ಕೊಂಡು ಬರ್ತಾ ಇದಾರೆ ಹೊರತು ಸ್ಪಾಟಕ್ಕೆ ಬಂದಿಲ್ಲ. ಬಟ್ ನಾವು ಕೇಳೋದು ಇಷ್ಟೇ. ಬಟ್ ಈ ರೀತಿ ಉಡಾಫೆ ಉತ್ತರಗಳನ್ನೆಲ್ಲ ಬಿಟ್ಬಿಟ್ಟು ಸಾರ್ವಜನಿಕರ ಹಣ ಇದು, ಸಾರ್ವಜನಿಕರ ಹಣ ಇರೋದ್ರಿಂದ ಪ್ರಾಪರ್ ಆಗಿ ಏನು ಎಸ್ಟಿಮೇಟ್ ಪ್ರಕಾರ ಇದೆಯೋ ಆ ಕೆಲಸ ನಡೀಲೇಬೇಕು. ಇಲ್ಲ ಅಂತಂದ್ರೆ ನಾವೇನಿಲ್ಲ, ಇಲ್ಲಿ ಸ್ಥಳೀಯರು ಮತ್ತೆ ನಾವು ಏನು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನಿದೆಯೋ ಇದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ನಾವು ಹೇಳ್ತಾ ಇದೀವಿ. ಎಚ್ಚರಿಕೆನೂ ಕೂಡ ಕೊಡ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ